ಮೈಸೂರು ಅರಮನೆ ನಗರದಲ್ಲಿ ಝಳಪಿಸಿದ ಮಚ್ಚಿನ ಸದ್ದು. ಇಬ್ಬರು ಮಹಿಳೆಯರು ಒಬ್ಬ ಪುರುಷನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಅರಮನೆ ನಗರಿಯಲ್ಲಿ ಝಳಪಿಸಿದ ಮಚ್ಚಿನ ಸದ್ದು. ಇಬ್ಬರು ಮಹಿಳೆಯರು ಒಬ್ಬ ಪುರುಷನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಅದು ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರಂತೆ. ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಕಿಡಿಗೇಡಿಗಳು. ಆಟೋದಲ್ಲಿ ಬಂದ ಮಹಿಳೆಯರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಕಾರಿನಲ್ಲಿ ಬಂದ ವ್ಯಕ್ತಿಗಳಿಂದ ಮಚ್ಚಿನಿಂದ ಹಲ್ಲೆ ಮಾಡಲಾಗಿದ್ದು, ನಡು ರಸ್ತೆಯಲ್ಲೇ ಮಚ್ಚಿನಿಂದ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ. ಹಲ್ಲೆ ನಂತರ ಮಚ್ಚು ಹಿಡಿದು ರಸ್ತೆಯಲ್ಲೇ ಕ್ರೌರ್ಯವನ್ನ ಮೆರೆದ ವ್ಯಕ್ತಿಗಳು. ಹಲ್ಲೆ ನಂತರ ಮಚ್ಚು ಹಿಡಿದು ರಸ್ತೆಯಲ್ಲೇ ಕ್ರೌರ್ಯವನ್ನ ಮೆರೆದಿದ್ದಾರಂತೆ ವ್ಯಕ್ತಿಗಳು. ಹಲ್ಲೆ ಮಾಡುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂಥದ್ದು. ದೃಶ್ಯದಲ್ಲಿ ನೀವು ಗಮನಿಸಬಹುದು, ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ ಆಟೋದಲ್ಲಿ ಬಂದ ಮಹಿಳೆಯರ ಮೇಲೆ. ಮನೆ ಬಗ್ಗೆನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಮೈಸೂರು ರಿಪೋರ್ಟರ್ ಸುರೇಶ್. ಏನಿದು ಮಾರಣಾಂತಿಕವಾಗಿ ಮಹಿಳೆಯರ ಮೇಲೆ ಇಬ್ಬರು ಹಲ್ಲೆಯನ್ನು ನಡೆಸಿರುವಂತದ್ದು, ಏನಿದು ಪ್ರಕರಣ ಅಂತ? ಕಾರ್ತಿಕ್, ಸುಮಾರು 10 ಗಂಟೆ ವೇಳೆಗೆ ಈ ಒಂದು ಘಟನೆ ನಡೆದಿದೆ. ಮೈಸೂರಿನ ಅಗ್ರಹಾರದಲ್ಲಿ ಈ ಘಟನೆ ನಡೆದಿದ್ದು, ಆಟೋದಲ್ಲಿ ಬರ್ತಾ ಇರ್ತಂತಹ ಮಹಿಳೆಯರನ್ನ ಅಡ್ಡಗಟ್ಟಿ ಮಚ್ಚು ಮತ್ತೆ ಕೊಡಲಿಯಿಂದ ಕೊಚ್ಚಿ ಅವರಿಗೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಮಹಿಳೆಯರು ಕೂಕೊಂಡ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿದ್ದಂತ ಜನರು ಕೂಡ ಬಿಡಿಸೋಕೆ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಕಾರಿನಲ್ಲಿ ಬಂದಂತಹ ಇಬ್ಬರು ವ್ಯಕ್ತಿಗಳಿದ್ದಂತಹ ಮಾರಕಾಸ್ತ್ರಗಳಿಂದ ಬೆಚ್ಚಿ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಮೈಸೂರಿನ ಅಗ್ರಹಾರದಲ್ಲಿ ನಡೆದಂತ ಘಟನೆ ಸಾರ್ವಜನಿಕ ಜನರನ್ನ ಬೆಚ್ಚಿ ಬೀಳಿಸಿದೆ. ಹೀಗಾಗಿ ಆ ಮಹಿಳೆಯರು ಮತ್ತೆ ಇವರಿಬ್ಬರನ್ನು ಕೂಡ ಯಾರು ಈ ಘಟನೆಗೆ ಸಂಬಂಧಪಟ್ಟಂತೆ ಕಾರಿನಿಂದ ಬಂದು ಹಲ್ಲೆಯನ್ನ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಹಲ್ಲೆಗೊಳಗಾದಂತ ಓರ್ವ ಮಹಿಳೆ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಗೆ ಆಕೆಯನ್ನ ಕರೆದೊಂದು ಚಿಕಿತ್ಸೆನ ಕೊಡ್ತಿದ್ದಾರೆ. ಹೀಗಾಗಿ ಯಾವ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ, ಜೊತೆಗೆ ಆ ಇಬ್ಬರು ಮಹಿಳೆಯರ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಮೈಸೂರಿನ ಕೆಆರ್ ಪೊಲೀಸ್ ಠಾಣೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಯಾವ ಕಾರಣಕ್ಕಾಗಿ ಈ ರೀತಿ ನಡೆದಿದೆ ಅದನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್.